ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ನೇಹಿತರೆ. ಈಗ ತಾನೇ ಜಸ್ಟ್ ಸ್ನಾನ ಆಯಿತು. ಸ್ಕಿನ್ ಕೇರ್ ಮಾಡ್ಕೊಳ್ತಾ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡೆ. ಒಂದು ನಿಮಿಷ. ಇದೀಗ ಡ್ರೈ ಆಗೋ ತನಕ ನಾನು ಕಾಯಬೇಕು. ಅಲ್ಲಿ ತನಕ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡೆ. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಓಕೆ, ಇದು ಬರೋ ತನಕ ಆಲ್ರೆಡಿ ಲೇಟ್ ಆಗಿರುತ್ತೆ. ಹಾಗಾಗಿ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ತಿಳಿಸಿ. ಈಗ ಇನ್ನೂ ತಿಂಡಿ ಕೂಡ ಆಗಿಲ್ಲ. ತಿಂಡಿ ಮಾಡಿಟ್ಟಿದ್ದೀನಿ. ಸಾನುದು ಒಬ್ಬಳ್ದಾಯಿತು ಅಷ್ಟೇ. ಅವಳದು ಟೆಸ್ಟ್ ನಡೀತಾ ಇದೆ, ಹಾಗಾಗಿ ಬೇಗ ಮಾಡಿಕೊಂಡ್ಲು. ಈಗ ಟೆಸ್ಟ್ ಶುರು ಆಗಿದೆ. ಇನ್ನು ನಾನು ಇವತ್ತಿನ ಪ್ಲ್ಯಾನಿಂಗು ಮಧ್ಯಾಹ್ನ ಕಡೆಗೆ, ಬೆಳಿಗ್ಗೆ ಕಡೆಗೆ, ರಾತ್ರಿಗೆ ಏನು ಸ್ಪೆಷಲ್ ಮಾಡಬೇಕು ಅಂತಿದ್ದೀನೋ ಅದೇನೂ ತಂದಿಲ್ಲ ನಾನು. ಅದು ಆಮೇಲೆ ಹೋಗ್ಬಿಟ್ಟು ತೊಗೊಂಡು ಬರಬೇಕು. ಸಿಗುತ್ತೋ ಇಲ್ವೋ, ಸಿಗಲಿಲ್ಲ ಅಂದರೆ 4 ಅಂಗಡಿ ತಿರುಗಾಡ್ಕೊಂಡು ಬರಬೇಕು. ಅದು ರಾಜೇಶ್ನ ಸ್ಪೆಷಲ್, ರಾಜೇಶ್ನ ಫೇವ್ರೆಟು. ಅದಕ್ಕೆ ಅದನ್ನೇ ಮಾಡೋಣ, ಅದು ಬೇಗ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ ನಾನು ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು, ತಿಂಡಿ ಮಾಡಬೇಕು. ಸೊ ಆಮೇಲೆ ಏನು ಮಾಡಬೇಕು ಅಂತ ನೋಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನನ್ನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ರೆಡಿ ಆಗಿಲ್ಲ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇಲ್ಲ. ಇದು ಮಾಡೋಣ, ಅದು ಮಾಡೋಣ, ಹಾಗೆ ಹೀಗೆ ಅಂದ್ಕೊಂಡು ಅದು ಕಂಪ್ಲೀಟ್ ಆಗಿಲ್ಲ. ಅದು ಒಂದು ಸಾರಿ ಮಾಡಿ ಮುಗಿಸ್ಬಿಟ್ರೆ ಅದು ಮತ್ತೊಂದು ಸಾರಿ ಏನೂ ಕರೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಫುಲ್ ಸ್ಯಾಟಿಸ್ಫೈ ಆಗೋ ತನಕ ಅದನ್ನು ಮಾಡ್ತಾನೇ ಇದ್ದೀನಿ. ನೋಡೋಣ, ಇವತ್ತು ಕೂಡ ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಗಿಫ್ಟ್ ಏನು ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ಡ್ರೈ ಆಯಿತು. ಈಗ ಮಾಯ್ಶ್ಚರೈಸರ್ ಹಚ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡ್ತೀನಿ. ಒಂದು ನೆನಪು ಬಂತು ನನಗೆ. ಬೆಳಿಗ್ಗೆ ಸ್ನಾನ ಆದ ತಕ್ಷಣವೇ ಯಾವ ಡ್ರೆಸ್ ಹಾಕ್ಕೊಳ್ಳಿ, ಇವತ್ತು ರೆಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನನ್ನ ಹತ್ರ ರೆಡ್ ಒಂದು ಡ್ರೆಸ್ ಇದೆ, ಅದು ಸ್ಲೀವ್ಲೆಸ್ ಇದೆ ಆ್ಯಂಡ್ ಕ್ರಾಪ್ ಟಾಪ್ ಅದು. ಸೊ ಕ್ರಾಪ್ ಟಾಪ್ ನನಗೀಗ ಮನೆಯಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಇರೋದಿಲ್ಲ, ಬೇಡ ಅಂದ್ಕೊಂಡು ಬೇರೆ ಹುಡುಕ್ತಾ ಇದ್ದೆ. ಯಾವುದೂ ಇಲ್ಲ ಅದು ಬಿಟ್ಟರೆ. ಆಮೇಲೆ ವೆಸ್ಟರ್ನ್ ವೇರ್ಸಲ್ಲಿ ಇದೆಯಾ ಅಂತ ನೋಡಿದಾಗ ಒಂದು ಟಾಪ್ ಕಾಣಿಸ್ತು. ಸೊ ಇದೊಂದು ಟಾಪ್ ಹಾಕಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ. ಆವಾಗ ನನಗೆ ಸ್ಕೂಲು ಕಾಲೇಜ್ದೆಲ್ಲ ನೆನಪು ಬಂತು. ಹೇಗೆ ಈ ವ್ಯಾಲೆಂಟೈನ್ ಡೇ ದಿನ ನಾವು ಏನೆಲ್ಲ ಥಾಟ್ಸ್ ಬರ್ತಾಯಿತ್ತು, ಕಲರ್, ಎಸ್ಪೆಷಲಿ ಕಲರ್ ಚೂಸ್ ಮಾಡಬೇಕಾದ್ರೆ. ಸೊ ಅದನ್ನೆಲ್ಲ ಆಮೇಲೆ ಶೇರ್ ಮಾಡ್ತೀನಿ. ಓಕೆ, ಈಗ ಸ್ವಲ್ಪ ಫ್ರೀ ಆದ ಸ್ನೇಹಿತರೆ. ಸಾನು ಕ್ಲಾಸಿನ ಮುಗ್ದಿಲ್ಲ, ನಡೀತಾನೆ ಇದೆ. ತಿಂಡಿ ಎಲ್ಲ ಆಯಿತು. ಈಗ ನನ್ನ ಕೆಲಸನ ಶುರು ಮಾಡಬೇಕು. ಅದಕ್ಕೆ ಲ್ಯಾಪ್ಟಾಪ್ ಬೇಕು. ಅದಕ್ಕೆ ಸಾನು ಇಟ್ಕೊಂಡಿದ್ದಾಳೆ, ಕ್ಲಾಸ್ ನಡೀತಿದೆಯಲ್ಲ ಅಂಥೇಳಿ. ಅಲ್ಲಿ ತನಕ ನಿಮ್ಮ ಜೊತೆ ಮಾತಾಡೋಣ. ಆಗಲೇ ಹೇಳಿದೆ ನೋಡಿ, ಮೆಮರೀಸ್ನ ಶೇರ್ ಮಾಡಬೇಕು ಅಂತ ಹೇಳಿ. ಏನಂದರೆ, ಎಸ್ಪೆಷಲಿ ಕಾಲೇಜಲ್ಲಿ ಕಲರ್ ಡ್ರೆಸ್ ಇತ್ತಲ್ವಾ, ವ್ಯಾಲೆಂಟೈನ್ ಡೇ ಬಂದುಬಿಟ್ರೆ ಟೆನ್ಷನ್ನು. ರೆಡ್ ಹಾಕ್ಕೊಂಡ್ರೆ ಏನು, ಲವ್ ಅಂತ ಅರ್ಥ, ಆಲ್ರೆಡಿ ಇನ್ ಲವ್ ಅಂತ ಹೇಳಿ. ಬ್ಲ್ಯಾಕ್ ಹಾಕ್ಕೊಂಡ್ರೆ ನಾಟ್ ಇಂಟ್ರೆಸ್ಟೆಡ್ ಅಂತ. ವೈಟ್ ಹಾಕ್ಕೊಂಡ್ರೆ ಲವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತನೋ ಏನೋ. ಯೆಲ್ಲೋ ಹಾಕ್ಕೊಂಡ್ರೆ ಫ್ರೆಂಡ್ಶಿಪ್. ಓಕೆ, ಐ ಆಮ್ ರೆಡಿ ಫಾರ್ ಫ್ರೆಂಡ್ಶಿಪ್ ಅಂತ ಹೇಳಿಬಿಟ್ಟು. ಈ ಥರ ಕಲರ್ಸ್ಗಳು. ಯಾವ ಕಲರ್ಗೆ ಯಾವ ಕೋಡ್ ಹೇಳ್ರಪ್ಪ. ಯಾಕಂದರೆ ನಾನು ಅವಾಗ ಲವ್ ಮಾಡೋ ಸ್ಟೇಜಲ್ಲಿ ಇರಲಿಲ್ಲ. ನಮ್ಮ ಮನೇಲಿ ತುಂಬ ಆರ್ಥೋಡಾಕ್ಸ್ ಇದ್ದರು. ಅದಕ್ಕೆ ಅದನ್ನು ಬಿಟ್ಟು ಬೇರೆ ಹಾಕಬೇಕಲ್ವಾ. ಅದಕ್ಕೆ ಫ್ರೆಂಡ್ಸ್ಗೆಲ್ಲರೂ ಕೂರಿಸ್ಕೊಂಡು ಡಿಸ್ಕಸ್ ಮಾಡೋದು, ನಾಳೆ ಯಾವ ಕಲರ್ ಹಾಕಬೇಕು, ಯಾವ ಕಲರ್ ಹಾಕಿದ್ರೆ ಏನೇನು ಮೀನಿಂಗು ಹೇಳಿ ಅಂದ್ಬಿಟ್ಟು. ಅದು ಏನು, ಎಸ್ಪೆಷಲಿ ನಾನು ಬ್ಲ್ಯಾಕ್ ಅಥವಾ ವೈಟೇ ಪ್ರಿಫರ್ ಮಾಡ್ತಾ ಇದ್ದಿದ್ದು, ನಾಟ್ ಇವನ್ ಫ್ರೆಂಡ್ಶಿಪ್. ನಾನು ನಮ್ಮ ಮನೆಯಿಂದ ಕಾಲೇಜ್ಗೆ ತುಂಬ ದೂರ ಇತ್ತು. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಬಸ್ಸಲ್ಲಿ ಹುಡುಗರು ಎಲ್ಲರೂ ಇರ್ತಾರಲ್ವ. ನಾನು ಹೋಗ್ತಾ ಇದ್ದಿದ್ದು ಗರ್ಲ್ಸ್ ಕಾಲೇಜ್ಗೆ. ಬಟ್ ನಾನು ಟ್ರಾವೆಲ್ ಮಾಡೋ ಬಸ್ಸಲ್ಲಿ ಹುಡುಗರು ಕೂಡ ಇರ್ತಾಯಿದ್ರು. ಬಸ್ ಸ್ಟ್ಯಾಂಡಲ್ಲಿ ಹುಡುಗರು ಇರ್ತಾಯಿದ್ರು. ನಮ್ಮ ಏರಿಯಾದಲ್ಲೇ ಕಾಲೇಜ್ ಕೂಡ ಇತ್ತು, ಬಾಯ್ಸ್ ಕಾಲೇಜ್ ಇತ್ತು. ಸೊ ಒಂಥರ ಭಯ. ಅದಕ್ಕೆ ಕಲರ್ ಕೋಡ್ಸನ್ನು ತುಂಬ ನೋಡಿ ಯೋಚನೆ ಮಾಡಿ ಹಾಕ್ಕೊಳ್ತಾ ಇದ್ದೆ. ಅದು ನನಗೆ ಸಡನ್ನಾಗಿ ಇವತ್ತು ನೆನಪು ಬಂತು ಬೆಳಗ್ಗೆ ಡ್ರೆಸ್ ಹುಡುಕ್ಬೇಕಾದ್ರೆ. ಏನಿದು, ನನ್ನ ಹತ್ರ ಇವತ್ತು ರೆಡ್ ಬೇಕು ಅಂತ ಇದ್ದೀನಿ, ನನ್ನ ಹತ್ರ ರೆಡ್ ಇಲ್ವಲ್ಲ, ಯಾವುದ್ಯಾವುದೋ ಕಲರ್ ಇದೆಯಲ್ಲ ಅಂತ ಅಂದ್ಕೊಂಡು ಆಮೇಲೆ ಡಿಸೈಡ್ ಮಾಡಿದೆ, ಇಲ್ಲ, ಒಂದು ರೆಡ್ ಕಲರ್ ಡ್ರೆಸ್ ನಾನು ತೊಗೊಳ್ಬೇಕು, ಒಂದು ಕುರ್ತಿ ತೊಗೊಳ್ಬೇಕು, ಒಂದು ಡ್ರೆಸ್ ಲೈಕ್ ವೆಸ್ಟರ್ನ್ ವೇರ್ ಯಾವುದಾದ್ರೂ ಒಂದು ತೊಗೊಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ನಿಮ್ದೇನಾದರೂ ಈ ಥರ ನೆನಪುಗಳಿದ್ರೆ ಪ್ಲೀಸ್ ಟು ಕಮೆಂಟ್. ಓಕೆ, No coming inside the room. Okay? ಬೇಗ ಮುಗಿಸು.
ಸಾನು ನಮಗೋಸ್ಕರ ಏನೋ ಗಿಫ್ಟ್ ಮಾಡ್ತಾ ಇದ್ದಾಳಂತೆ. ಪಾಪ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದಾಳೆ. ಸರ್ಪ್ರೈಸ್ ಕೊಡಬೇಕು ಅಂತ ನಾವು ಬರಬಾರ್ದು ಇರಬಾರ್ದು ಆ ಜಾಗ ಹುಡುಕಿ ಮಾಡ್ತಾ ಇದ್ದಾಳೆ. ಈಗ ರೂಮಿಗೆ ಸೇರಿಕೊಂಡು ಬರಬೇಡ ಮಮ್ಮ ಅಲ್ಲಿಗೆ ಅಂತ. ಇದು ಸರಿ, ನಾನಿಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಸಾನು. ಓಕೆ, ಬೆಳಗ್ಗೆಯಿಂದ ವಿಶ್ ಮಾಡಬೇಕು ಅಂತಿದ್ದಾಳೆ. ಬಟ್ ಅವಳು ಕ್ಲಾಸ್ ನಡಿಬೇಕಾದ್ರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ವಾ, ಅದಕ್ಕೆ ಈಗ ನಾನು ಇಲ್ಲಿ ಮಾತಾಡ್ತಿದ್ನಲ್ಲ ಅಂದ್ಬಿಟ್ಟು ವಿಶ್ ಮಾಡಿಬಿಟ್ಟು ಓಡೋದ್ಲು. ಈಗ ನಾನು ತಿಳಿ ಸಾರು ಮಾಡಿದ್ದೀನಿ. ತಿಳಿ ಸಾರಿಗೆ ನೆಂಚ್ಕೊಳ್ಳೋದಕ್ಕೆ ಬಜ್ಜಿ ಮಾಡ್ತಾಯಿದ್ದೀನಿ. ಸಾನು ಬಾ, ವ್ಯಾಲೆಂಟೈನ್ ಡೇ ವಿಶ್ ಮಾಡು. ಆಗಲೇ ನೀನು ಕಾಣಲಿಲ್ಲ, ಬರೀ ವಾಯ್ಸ್ ಬಂತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೋಡಿ, ನಾವಿಬ್ಬರು ರೆಡ್ ಹಾಕಿದ್ದೀವಿ. ಅಪ್ಪ ಸರಿ. ಹೌದಾ? ನೋಡಿ, ನಮಗೂ ನನ್ನ ಮಗಳು ರೆಡ್ಡೇ ಕೊಡ್ತಿದ್ಲು. ಅಂಗಡಿ ಕಣ್ಮುಚ್ಚಿ. ಇಲ್ಲ, ನಾನು ರೆಡ್ ಹಾಕಿದೆ, ನಮ್ಮಮ್ಮ ರೆಡ್ ಹಾಕಿದ್ದಾರೆ, ನೀವು ರೆಡ್ ಹಾಕಿ ಅಂತ. ಈಗ ಕಣ್ಮುಚ್ಕೊಳ್ಳಿ. ಕಣ್ಣು ಮುಚ್ಬೇಕಾ? ಸಾನು ಬೆಳಗ್ಗೆಯಿಂದ ಗಿಫ್ಟ್ ನೆನ್ನೆಯಿಂದ ಮಾಡ್ತಿದ್ಲ ಏನೋ. ಇವತ್ತು ಇಲ್ಲ ಪಾಪ, ಬೆಳಿಗ್ಗೆಯಿಂದ ಏನೋ ಮಾಡ್ತಾ ಇದ್ದಾಳೆ ಅವಳು. ಕ್ಲಾಸ್ ಅಟೆಂಡ್ ಮಾಡ್ತಾಳೆ, ಬ್ರೇಕ್ ಸಿಕ್ಕಿದ ತಕ್ಷಣ ಶುರು ಮಾಡ್ಕೊಳ್ತಾಳೆ. ಹೋಗು, ನಾನು ಈ ಕಡೆ ತಿರುಗಿದ್ದೀನಿ. ಕಣ್ಮುಚ್ಚಬೇಕು. ಆಯ್ತು. ಬೆಳಿಗ್ಗೆಯಿಂದ ಮಾಡ್ತಿದ್ದಾಳೆ, ಇನ್ನೂ ಮಾಡ್ತಾನೆ ಇದ್ದಾಳೆ. ಏನೇನೋ ನಮಗೆ ಕಾಣಬಾರ್ದು ಅಂದ್ಬಿಟ್ಟು ಈಗ ನಮಗೆ ಕೊಡಬೇಕಾದ್ರೆ ಕಣ್ಮುಚ್ಚು. ಏನೋ ಸರ್ಪ್ರೈಸ್ ಮಾಡಿದ್ದಾಳೆ ಪಾಪ, ಎಫರ್ಟ್ ಹಾಕಿ. ಅಯ್ಯೋ, ನನ್ನ ಸರ್ಪ್ರೈಸೇ ಇನ್ನೂ ರೆಡಿ ಆಗಿಲ್ಲ. ಹೌದಾ? ವಾವ್ ಬಂಗಾರಿ, ಸೋ ಕ್ರಿಯೇಟಿವ್. ಏನೋ ಮಾಡ್ತಾ ಇದ್ಲು ಬೆಳಿಗ್ಗೆಯಿಂದ. ಫ್ಲವರ್ಸ್. ರೋಸ್ ಒಳಗಡೆ ಬಿದ್ದಾಯ್ತು. ಇರ್ಲಿ. ವಾವ್ ಬಂಗಾರಿ, ಫ್ಲವರ್ಸ್ ನೋಡಿ, ಕಲರ್ಫುಲ್ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಅದಕ್ಕೆ ಕೇಳಿದ್ದ ನನಗೆ ಕಲರ್ ಯಾವ್ದು ನಿಂಗೆ ಇಷ್ಟ ಅಂತ. ತುಂಬಾ ಇದು ನೋಡು ಕಾರ್ಡು. ಓಪನ್ ಮಾಡಿ. ಸೂಪರ್ ಬೇಬಿ, ಚೆನ್ನಾಗಿ ಮಾಡಿದಾಳೆ. ಬರ್ತಿದ್ಯಾ? Mama and Dada, I love you both. Love symbol very much. Mama, thank you for cooking my favorite food. And Dada, thank you for buying what I want. I love you both very much. Very nice. Thank you, baby. Very precious. ಎಷ್ಟು ಎಫರ್ಟ್ ಹಾಕಿದಾಳೆ ಇದನ್ನ ಮಾಡೋದಕ್ಕೆ. ಇವತ್ತು ಟೆಸ್ಟ್ ಇದ್ರು ಮತ್ತೆ ಗ್ಯಾಪ್ ಅಲ್ಲಿ ಏನೆಲ್ಲ ಮಾಡ್ತಾ ಇರ್ತಿದ್ಲು. ಡೋಂಟ್ ಟೆಲ್ ಮಮ್ಮ ಅನ್ನೋಳು. ಇದು ಚೆನ್ನಾಗಿದೆ ಅಲ್ಲ? ನೈಸ್. ದಿಸ್ ಇಸ್ ವೆರಿ ಗುಡ್, ವೆರಿ ಕ್ಯೂಟ್. ಇದನ್ನ ಮೊದಲೇ ಟ್ರೈ ಮಾಡ್ತೇನೆ, ಚೆನ್ನಾಗಿದೆ ಅಂತ ಬೇರೆ ಮಾಡ್ತೆ. ಇಟ್ಸ್ ಓಕೆ, ವೆರಿ ನೈಸ್. ಪಾಪ ರೆಡ್ ರೋಸ್ ನೋಡ್ರಿ. ರೋಸ್ ಹೊರಡೆ ಬಿದ್ದಾಯ್ತು ಆಗ್ಲಿ. ನಾವು ಕೊಟ್ಬಿಡೋಣ ರೆಡ್ ರೋಸ್. ನನ್ನ ಮಗ ಮಾಡಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ತಡೀರಿ, ಹಾಗಾಗಿ ಎಷ್ಟು ಕ್ಯೂಟ್ ಆಗಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಲವ್. ನಾನು ತಂದ್ಬಿಟ್ಟಿದ್ದೆ. ಯಾವಾಗ್ಲೂ ಒಂದ್ಸತಿ. ಲವ್. ಇನ್ನು ಇದೆ. ಯಾವಾಗಲೂ ವ್ಯಾಲೆಂಟೈನ್ ಡೇಗೆ ಕಾರ್ಡ್ ಕೊಡ್ತಾರೆ. ವೇಟ್ ಎ ಮಿನಿಟ್ ಪಾಪ. ಎಸ್,
ಬಟರ್ಫ್ಲೈ. ಇಷ್ಟೊಂದು ಇದೆಯಲ್ರಿ, ಯಾವಾಗ ಓದ್ರಿ. ನಾನು ತಿಳ್ಕೊಳ್ಳಿ. ಎಷ್ಟೊಂದಿದೆ ನೋಡಿ. ಓಕೆ. ನಂದ ರೆಡಿ ಆಗಿಲ್ಲ. ಆಗುತ್ತೆ. Together. You are truly perfect for me, sweetheart. I lost my heart to you because it connects best with you and feels the happiest when I'm with you. Because you make it speak the language of love and know all the magic that love can do. Because my heart only and truly belongs to you. I love you. Thank you. It's okay. Love you. ಸಾನುಗೆ ಇದು ಅವಳಿಗೆ ಸರ್ಪ್ರೈಸ್ ನನ್ನಿಂದ ಗಿಫ್ಟ್. ಸಾನುಗೆ ಸಾನು ಫೇವ್ರೆಟ್. ಇನ್ನೇನು ಬರ್ತ್ಡೇ ಬರ್ತಾ ಇದೆ, ಬರ್ತ್ಡೇ ಗಿಫ್ಟ್ಸ್ ಎಲ್ಲ ತಗೊಂಡಾಗಿದೆ. ಸ್ಮೈಲಿ ಮಾಡಬೇಕು. ಅಯ್ಯೋ ಇವಳು ಲೆಕ್ಕ ನೋಡ್ರಿ, ಇವಳಿಗೆ ತಿನ್ನೋದು ಮಾಡ್ಕೊಟ್ಬಿಟ್ರೆ ಸಾಕಪ್ಪ, ಇವಾಗ ಅದೇ ಗಿಫ್ಟ್. ನೀನು ಹೇಳಿದ್ದೆ ಮಾಡ್ತೀಯ ಅಂತ. ಏನು? ಆಯ್ತು. ಓಕೆ, ಎಂಜಾಯ್. ಥ್ಯಾಂಕ್ ಯು both of you. ಸಾನುದೆ ವೆರಿ ನೈಸ್ ಗಿಫ್ಟ್. ವೆರಿ ಸ್ಪೆಷಲ್ ಅಲ್ವಾ ಪುಟ್ಟ? ಮೇಕಿಂಗ್ ಇಟ್ ವೆರಿ ಸ್ಪೆಷಲ್. ಆ್ಯಕ್ಚುಲಿ ಈ ಥರ ಕ್ರಿಯೇಟಿವಿಟಿ ಆಗಿ ಮಾಡಿಕೊಟ್ರೆ ಖುಷಿ ಆಗುತ್ತಲ್ಲ, ಸಖತ್ತಾಗಿ. Excuse me, sir. Cinders? 6th floor. Thank you. Cinders. Oh, nice. Oh, ಇದು pool side tables. Nice. Hey friends, ಇವತ್ತು ವ್ಯಾಲೆಂಟೈನ್ಸ್ ಡೇ. ಚೈತ್ರ ಏನು ಸರ್ಪ್ರೈಸ್ ಕೊಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವಳು ತುಂಬ ದಿನದಿಂದ ನಾನು ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ರೈಟ್ ಒಕೇಶನ್ ಅಂತ ಅನ್ನಿಸ್ತು. ಬಟ್ ಪ್ರಾಬ್ಲಮ್ ಬಂದು ನಮ್ಮ ಮನೆ ಹತ್ರ ಯಾವುದಿದೆ ಅಂತ ಹುಡುಕ್ತಿರ್ಬೇಕಾದ್ರೆ ಸೊ ಕಂಫರ್ಟ್ ಇನ್ಸ್ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಸೊ ಅದು ಹೇಗಿದೆ ನೋಡ್ಕೊಂಡು ಹೋಗೋಣ, ಬುಕ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲಿ ಅಮೇಝಿಂಗ್ ಆಗಿದೆ ಜಾಗ. ಸೊ ನಾನು ಸ್ಟೋರ್ ಮ್ಯಾನೇಜರಿಗೆ ಕಾಲ್ ಮಾಡಿದ್ದು, ಕಾಲ್ ಮಾಡಿಬಿಡ್ತೀನಿ. ತುಂಬ ರೆಸ್ಟೋರೆಂಟ್ಸ್ಗಳೆಲ್ಲ ವೈಟ್ ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಇತ್ತು. ನಮ್ಮ ಮನೆಗೆ ಹತ್ತಿರ ಆಗೋಂಥದ್ದು ಇದೊಂದೇ ಇದ್ದಿದ್ದು. ಸೊ ಲಕ್ಕಿಲಿ ಒಳ್ಳೆದಾಯಿತು. ಇಲ್ಲೇ ಬರ್ತಾ ಇದ್ದಾರೆ. ಮೋಹಿತ್, ಹಾಯ್. ಸೊ ಡೂಯಿಂಗ್ ಗುಡ್. So I just came to book that. I had called you, no? Yes. It's already confirmed, sir. I already mentioned 100%. 100%. Don't worry about that thing, sir. Don't miss it, yeah. Because I am giving a surprise treat. No problem. Because I am taking care of your table only. Okay. Don't worry about anything, sir. No, I will do one thing. I will pay upfront. You'll after have your dinner, then you'll pay. Not only for us. Oh, is It's a booking is confirmed, sir. Don't worry about that thing. Okay. If we already booked for 2 members. One for children. One is the kid. One So you are not going to charge for the kid, no? kid we are doing this favor. No, yeah. I had told you. I discussed with you. We are doing it as a compliment. Okay, I'll do something for you. No, Don't worry. you have to. I'll do something for you. Don't worry. Okay, because this is a surprise treat. Last time on the New Year, I missed out on giving the candlelight dinner. Today I am planning. So please don't confirm the table. No, it's a confirm, already confirm. We are given that side upper deck. It's okay. Don't worry about that.
poolside looks only for couples. I have a kid, no, it looks very congested. It's a congested also for you. It's okay, I just need a table. ರೆಸ್ಟೋರೆಂಟು ಚೆನ್ನಾಗಿದೆ. ಪೂಲ್ ಸೈಡ್ ಟೇಬಲ್ ಕೇಳಿದೆ, ಬಟ್ ಅದು ತುಂಬ ಕಂಜೆಸ್ಟೆಡ್ ಆಗುತ್ತೆ ಸರ್, ನಿಮಗೆ ಮಗು ಬೇರೆ ಇದೆ ಅಂತ ಹೇಳ್ತೀರಾ, ಬೇಡ ಡೆಕ್ ಸೈಡ್ ಕೊಡ್ತೀನಿ ಅಂತಂದರು, ಅಪ್ಪರ್ ಡೆಕ್ಕು. ಸೊ ಈವ್ನಿಂಗ್ ಈವೆಂಟ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಓಕೆ, ಸೊ ಇದು ನಮ್ಮ ಸೆಕ್ಷನ್ ಅಲ್ಲ, ಇಲ್ಲಿ ಇದು ಅಪ್ಪರ್ ಡೆಕ್. ಸಾನೂನು ಇರೋದ್ರಿಂದ ನಾವು ಇಲ್ಲೇ ಬರಬೇಕಾಯಿತು. ಸೊ ಇಟ್ಸ್ ವೆರಿ ನೈಸ್. ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಅರ್ಧ ಡೆಕೋರೇಷನ್ ಆಗಿದೆ, ಸಂಜೆ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಇದಿರೋದು ಯಶವಂತಪುರ ಮೇನ್ ರೋಡಲ್ಲಿ, ಬಾಂಬೆ ಡೈಯಿಂಗ್ ರೋಡ್ ಅಂತಾರಲ್ಲ, ಅಲ್ಲಿ ಕಂಫರ್ಟ್ಸ್ ಇನ್ ಅಂತ. ಚೆನ್ನಾಗಿದೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಚೈತ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸರ್ಪ್ರೈಸ್ ಟ್ರೀಟ್. ಚೈತ್ರನಿಗೆ ಈಗ ಹೇಳಬೇಕು, ಎಲ್ಲೋಗಿದ್ರಿ ಏನು ಅಂತ ಕೇಳ್ತಾಳೆ, ನೋಡೋಣ. ಸಡನ್ನಾಗಿ ಎದ್ದು ಬಂದಿದ್ದು ಹೊರಗಡೆ, ಈಗ ಹೇಳ್ಬೇಕು ರೆಡಿ ಆಗಮ್ಮ ಬೇಗ ಅಂತ. ಸೊ ಏನು ರಿಯಾಕ್ಷನ್ ಇರುತ್ತೆ ನೋಡೋಣ. ಬಲ್ವಾ ನೀನು ಬೇಗ ರೆಡಿಯಾಗಿ ಹೊರಗಡೆ ಹೋಗೋಣ, ಅಡುಗೆ ಮಾಡಿಬಿಡಾಗಿತ್ತು. ಎಲ್ಲಿಗೆ? ನೀವೆಲ್ಲಿಗೆ ಹೋಗಿ ಬಂದ್ರಿ ಈಗ? ನಾವಾ? ನಿಮ್ಗೆ ಅದೆಲ್ಲ ಯಾಕೆ, ನೀವು ಜಸ್ಟ್ ರೆಡಿ ಆಗತ್ತೆ ಕಲೀರಿ, ಓಕೆನಾ?